ದೇವದರ್ಶಕರಿಲ್ಲದಿರುವಲ್ಲಿ ಜನರು ಏನ್ ಮಾಡ್ತಾರೆ, ಅಂಕೆ ಮೀರುವರು ಅಂತ. ಅಂದ್ರೆ ಇವತ್ತು ಚರ್ಚ್ಗಳಲ್ಲಾಗ್ಲಿ, ದೇವಸ್ಥಾನಗಳಲ್ಲಾಗ್ಲಿ, ಮಸೀದಿಗಳಲ್ಲಾಗ್ಲಿ, ಮಗದೊಂದು ಧಾರ್ಮಿಕ ಕೇಂದ್ರಗಳಲ್ಲಾಗ್ಲಿ ಏನ್ ನಡೀತಾ ಇದೆ ಇವತ್ತು? ಬೋಧನೆಗಳು ನಡೀತಾ ಇಲ್ಲ ಸರಿಯಾಗಿ. ಬೋಧಿಸುವಂತಹ ವ್ಯಕ್ತಿಗಳು ಕೂಡ ಏನಿಲ್ಲ, ಮಾದರಿಕರವಾದಂತ ರೀತಿಯಲ್ಲಿಲ್ಲ. ಆ ಬೋಧನೆಗಳೆಲ್ಲವೂ ಕೂಡ ಹೇಗಿದೆ ಅಂತಂದ್ರೆ ಸ್ವಾರ್ಥದಿಂದ ಕೂಡಿದಂತ ಬೋಧನೆಗಳು, ಕೇವಲ ಬೌದ್ಧಿಕವಾದಂತಹ ದೃಷ್ಟಿಕೋನದ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಬೋಧನೆಗಳು ಇವತ್ತು ಪ್ರಪಂಚದಲ್ಲಿ ಕಾಣ್ತಾ ಇರ್ತಾವೆ ಹೊರತಾಗಿ ಆತ್ಮ ಸಂಬಂಧವಾದಂತಹ ಬೋಧನೆಗಳು ಇವತ್ತು ಪ್ರಪಂಚದಲ್ಲಿ ಬಹಳ ಕಡಿಮೆಯಾಗಿ ಕಾಣ್ತಾ ಇದೀವಿ. ಅವತ್ತಿನ ಕಾಲದಲ್ಲಿ ಅಪೊಸ್ತಲರು ತಮ್ಮ ಕೈಯಿಂದ ಕಷ್ಟಪಟ್ಟು ದುಡಿದು ತಮ್ಮ ಕೊರತೆಗಳನ್ನ ನೀಗಿಸಿ, ತಮ್ಮ ಜೊತೆಲಿದ್ದಂಥವರ ಕೊರತೆಗಳನ್ನು ಕೂಡ ನೀಗಿಸಿ, ಇತರ ಮೇಲೆ ಭಾರ ಹಾಕಬಾರ್ದು ನಾವು ಅಂತೇಳಿ ಅವರೆಲ್ಲರಿಗೂ ಕೂಡ ಮಾದರಿಕರವಾದಂತಹ ಬದುಕನ್ನು ಬದುಕಿದಂತಹ ಮಹನೀಯರು ಅಪೊಸ್ತಲರು ಮತ್ತು 1ನೇ ಶತಮಾನದ ಕ್ರೈಸ್ತರು. ಇವತ್ತು ಅವರ ಹೆಜ್ಜೆಜಾಡನ್ನ ಯಾರು ಅನುಸರಿಸ್ತಾ ಇದ್ದಾರೆ? ಇವತ್ತು ಯಾರು ಅನುಸರಿಸ್ತಾರೆ? ಇವತ್ತು ಬೋಧನೆ ಮಾಡುವಂತಹ ಬೋಧಕರ ಒಂದು ಲೈಫ್ ಸ್ಟೈಲ್ ನೋಡಿ ನೀವು ಹೆಂಗಿರ್ತದೆ. ಐಷಾರಾಮಿತನದಿಂದ ಕೂಡಿದಂತ ಒಂದು ಜೀವನ ಶೈಲಿ ಅವ್ರದ್ದು. ಅವ್ರು ಹಾಕೊಳ್ಳುವಂತ ಬಟ್ಟೆಗಳು, ಸೂಟುಗಳು, ಅವ್ರು ತಿನ್ನುವಂತ ಆಹಾರಗಳು, ಅವ್ರು ಓಡಾಡುವಂತ ಕಾರುಗಳು, ಅವ್ರು ಇರ್ತಕ್ಕಂಥ ಮನೆಗಳು ಎಷ್ಟು ಶ್ರೀಮಂತಿಕೆಯಿಂದ ಕೂಡಿರ್ತದೆ ಅವರು. ಸೊ ಇದೆಲ್ಲ ಏನು ಮಾಡಲ್, ಏನ್ ಸಮಾಜಕ್ಕೆ ನಾವು ಏನು ಮಾದರಿಯನ್ನು ತೋರಿಸ್ತಾ ಇದೀವಿ ನಾವು. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ವಿಷಯವಾಗಿ ಏನ್ ಹೇಳ್ತಾನೆ ಅಂತಂದ್ರೆ, ಮನುಷ್ಯ ಕುಮಾರನು ಸೇವೆ ಮಾಡುವುದಕ್ಕೆ ಬಂದನು ಹೊರತಾಗಿ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಏನ್ ಬರಲಿಲ್ಲ ಅಂತ ಹೇಳ್ತಾನೆ. ಇದನ್ನು ಮಾಡುವಂತಹ ಅದ್ಭುತ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ ಗಮನಿಸಿದಂತಹ ಅನೇಕ ಜನರು ಕರ್ತನಾದ ಯೇಸು ಕ್ರಿಸ್ತನು ಎಲ್ಲಿ ಉಳ್ಕೊಂಡಿದ್ದಾನೆ, ನಾವು ಬರ್ತೀವಿ, ನೀನ್ ಎಲ್ಲಿ ಉಳ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ನೋಡ್ತೀವಿ ಅಂತ ಹೇಳ್ಬಿಟ್ಟು ಆತನಿಂದ ಬರ್ತಾರೆ. ಅಂದ್ರೆ ಅವ್ರು ಯಾವ ಮನಸ್ಥಿತಿಯಿಂದ ಬರ್ತಾ ಇದ್ದಾರೆ? ಇದನ್ನ ಎಂತ ಐಷಾರಾಮಿತನದಿಂದ ಬಿಲ್ಡಿಂಗ್ ಅಲ್ಲಿ ಇಳ್ಕೊಂಡಿದ್ದಾನೋ, ಇದನ್ನ ಜೀವನ ಶೈಲಿ ಎಷ್ಟು ಉನ್ನತವಾದಂತ ರೀತಿಯಲ್ಲಿ ಇದ್ರು, ನೋಡೋಣ ನಾವು ಇದನ್ನ ಜೊತೆಲಿ ಇರೋಣ ಅಂತ ಹೇಳ್ಬಿಟ್ಟು ಬರುವಂತ ಮನಸ್ಥಿತಿಗಳು ಜಾಸ್ತಿ. ಅದಕ್ಕೆ ಯೇಸು ಕ್ರಿಸ್ತನು ಏನಂತಾನೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ನರಿಗಳಿಗೆ ಗೊತ್ತುಗಳಿವೆ, ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಕೂಡ ಜಾಗ ಇಲ್ಲ, ಬರ್ತೀರಾ ಬಂದು ನೋಡಿ ನಾನು ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಂದ್ರೆ ಈ ರೀತಿಯಾದಂತ ಬದುಕನ್ನ ಬದುಕಿದಂತ ಮಹನೀಯರ ಹೆಜ್ಜೆ ಜಾಡನ್ನ ಇವತ್ತು ಅನುಸರಿಸದೆ ಮಾದರಿಕರವಾದಂತಹ ಜೀವಿತವನ್ನ ಜೀವಿಸದೆ ಅಪೊಸ್ತಲರ ಬೋಧನೆ ಪ್ರಕಾರ ಬದುಕುಗಳನ್ನ ಬದುಕದೆ ಇರೋದ್ರಿಂದ ಕೇಳುಗರೂ ಕೂಡ ಏನಾಗಿದ್ದಾರೆ, ಅಂಕೆ ಮೀರ್ತಾ ಇದ್ದಾರೆ. ಧರ್ಮೋಪದೇಶಕರಿಲ್ಲದಿರುವುದಲ್ಲಿ ಜನರು ಏನ್ ಮಾಡ್ತಾರೆ, ಅಂಕೆ ಮೀರ್ತಾ ಇದ್ದಾರೆ. ಅಂದ್ರೆ ಇವತ್ತು ಮನುಷ್ಯರ ಕೆಟ್ಟತನ ಈ ರೀತಿ ಆಗೋದಕ್ಕೆ ಕಾರಣ ಏನಂತಂದ್ರೆ, ಬೋಧಿಸೋರೂ ಇಲ್ಲ, ಬೋಧನೆ ಪ್ರಕಾರ ನಡೆಯುವಂತವರು ಕೂಡ ಇಲ್ಲ. ಎಲ್ಲರೂ ಅವರವರ ಮನಸ್ಸಿಗೆ ಏನ್ ಮಾಡ್ತಾ ಇದ್ದಾರೆ, ಬಂದಂಗೆ ನಡೀತಾ ಇದ್ದಾರೆ.